ಪ್ಲೀಸ್ ಸಮರ್ಥ್, ಇದೆಲ್ಲ ಸುಳ್ಳು ಅಂತ ಹೇಳೋ ಎಂದು ಒಂದೇ ಸಮನೆ ಅಳುತ್ತಿದ್ದಾಳೆ ಅಂಜಲಿ. ಇಲ್ಲಿ ನೋಡು ಅಂಜು, ಇದೆಲ್ಲ ಸುಳ್ಳಾಗಿರಲಿ ಅಂತ ನಾನು ಆ ದೇವರ ಹತ್ರ 1000 ಸಲ ಬೇಡ್ಕೊಂಡೆ. ಇದ್ಯಾವುದು ಸುಳ್ಳಲ್ಲ, ಇದು ವಾಸ್ತವ ಅಂಜು. ನಾವು ಕಂಡ ಕನಸೆಲ್ಲ ಇವತ್ತಿಗೆ ಇಲ್ಲೇ ಮುಗಿದು ಹೋಯ್ತು ಅಂಜು. ಮೋಸ ಮಾಡ್ಬಿಟ್ಟೆ ಸಮರ್ಥ್, ದೊಡ್ಡ ಮೋಸ ಮಾಡ್ಬಿಟ್ಟೆ. ನಮ್ಮ ಮುಂದಿನ ಜೀವನದ ಬಗ್ಗೆ ಅದೆಷ್ಟು ಆಸೆ ಕನಸುಗಳು ಇಟ್ಟುಕೊಂಡಿದ್ದೆ ಗೊತ್ತಾ? ನೀನೊಬ್ಬ ಮೋಸಗಾರ. ನಾನು ಯಾವಾಗಲೂ ನಿನ್ನನ್ನು ದ್ವೇಷಿಸ್ತೀನಿ. ಐ ಹೇಟ್ ಯು ಸಮರ್ಥ್, ಐ ಹೇಟ್ ಯು. ಹೌದು ಅಂಜು, ಮುಂದೆ ನೀನು ನನ್ನನ್ನು ಹೇಟ್ ಮಾಡಲೇಬೇಕು. ನೀನು ನನಗೆ ಕೊಡುವ ದೊಡ್ಡ ಶಿಕ್ಷೆ ಅದೇ ಅಂಜು. ನೆನಪಿದೆಯಾ ಅಂಜು, ನಾನು ನಿನ್ನ ಹಿಂದೆ ಮುಂದೆ ನಿನ್ನ ಪ್ರೀತಿಗಾಗಿ ಪರಿತಪಿಸಿ ಬೇಡಿಕೊಳ್ಳುವಾಗ ಅದೆಷ್ಟು ಸತಾಯಿಸಿ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೆ. ನೀನು ಹೇಳಿದ್ದೆ ಕೂಡ, ಎರಡೂ ಮನೆಯವರು ಒಪ್ಪಿದರೆ ಮಾತ್ರ ನಮ್ಮಿಬ್ಬರ ಮದುವೆ ಸಾಧ್ಯ ಎಂದು. ನಾನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದೆ. ನನಗೆ ನಂಬಿಕೆ ಇತ್ತು ಅಂಜು, ನಮ್ಮ ಮನೆಯವರು ನಮ್ಮ ಪ್ರೀತಿಗೆ ಎಂದೂ ವಿರೋಧ ತೋರುವುದಿಲ್ಲ ಎಂದು. ಯಾಕೆಂದರೆ ನನ್ನ ಅಕ್ಕನದು ಕೂಡ ಲವ್ ಮ್ಯಾರೇಜ್. ಅದರಿಂದ ಯಾರೂ ಕೂಡ ನಮ್ಮ ಪ್ರೀತಿಗೆ ವಿರೋಧ ಮಾಡಲ್ಲ ಅಂದುಕೊಂಡಿದ್ದೆ ಅಂಜು. ನಾನು ಯಾವಾಗ್ಲೂ ನಿನಗೆ ಕೇಳುತ್ತಿದ್ದೆ ಅಲ್ವಾ ಅಂಜು, ಅಕಸ್ಮಾತ್ ನಾನು ಅಥವಾ ನಿಮ್ಮ ಅಪ್ಪ ಅಂತ ಬಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ಳುತ್ತೀಯಾ ಅಂತ. ಪರಿಸ್ಥಿತಿ ನನಗೂ ಬಂತು ಅಂಜು. ನಾನು ನಿನಗೆ ತಮಾಷೆಗೆ ಕೇಳಿದ್ರು, ಆದ್ರೆ ನೀನು ನೇರವಾಗಿ ಹೇಳುತ್ತಿದ್ದೆ ಅಂತ ಪರಿಸ್ಥಿತಿ ಯಾವತ್ತೂ ಬರೋದು ಬೇಡ ಎಂದು. ಅಕಸ್ಮಾತ್ ಬಂದ್ರೆ ನಾನು ಆಯ್ಕೆ ಮಾಡಿಕೊಳ್ಳುವುದು ನನ್ನ ಅಪ್ಪನ್ನ ಅಂತ. ಅಂಥದ್ದೇ ಪರಿಸ್ಥಿತಿ ನನಗೂ ಬಂದಿದ್ದು ಅಂಜು. ನಿನ್ನೆ ಅಪ್ಪನಿಗೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಯಿತು. ಡಾಕ್ಟರ್ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕು ಅಂದರು. ಆವಾಗ ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಅಂಜು. ಡಾಕ್ಟರ್ ಬೇರೆ BP ಜಾಸ್ತಿ ಆಗಿದೆ ಅಂದ್ರು. ಅಪ್ಪ ನನ್ನ ಹತ್ರ ಮಾತಾಡಬೇಕು ಅಂದ್ರಂತೆ ಡಾಕ್ಟರ್ ಹತ್ರ. ಅದಕ್ಕಾಗಿ ನಾನು ಅಮ್ಮ ಇಬ್ಬರು ಒಳಗೆ ಹೋಗಿ ಮಾತನಾಡಿಸಲು ಹೋಗಿದ್ದೆವು. ಅಪ್ಪ ನನಗೆ ನೀನು ಮದುವೆಯಾಗಬೇಕು ಅಂತ ಹೇಳಿದಾಗ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಆಗ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಅಪ್ಪನಿಗೆ ತಿಳಿಸಬೇಕು ಅಂತ ಅನ್ಕೊಂಡೆ ಅಂಜು. ಆದ್ರೆ ಅಪ್ಪನೇ ನನಗೆ ದೊಡ್ಡ ಶಾಕ್ ಕೊಡ್ತಾರಂತ ನನಗೆ ತಿಳಿದಿರ್ಲಿಲ್ಲ. ಅವರು ಹೇಳಿದ್ದು ಒಂದೇ ಮಾತು, ಅವರ ಗೆಳೆಯನ ಮಗಳ ಜೊತೆಗೆ ನನ್ನ ಮದುವೆ ಅಂತ, ಅದು ಕೂಡ ಹಿಂದೆ ಆಗಬೇಕೆಂದು. ಆ ಹುಡುಗಿಗೆ ಒಪ್ಪಿಗೆ ಇದೆಯೋ ಇಲ್ಲವೋ ಅದು ಕೂಡ ಯಾರು ಕೇಳಲಿಲ್ಲ. ನನಗೆ ಮಾತನಾಡಲು ಅವಕಾಶವೇ ಕೊಡಲಿಲ್ಲ. ಅಮ್ಮ ಹೊರಗೆ ಬಂದು ನನಗೆ ಕೈ ಮುಗಿದು ಅಳುವಾಗ ನನಗೆ ಏನ್ ಮಾಡಬೇಕು ಅಂತಾನೆ ತಿಳಿಲಿಲ್ಲ ಅಂಜು. ನನಗೆ ನಿನ್ನ ಪ್ರೀತಿನೂ ಮುಖ್ಯ, ಅಪ್ಪನೂ ಮುಖ್ಯ. ನೀನು ಹೇಳುತ್ತಿದ್ದೆ ಅಲ್ವಾ ಅಂಜು, ಹೆತ್ತವರ ಮುಂದೆ ಎಲ್ಲಾನು ಬೇರೆ, ಎಲ್ಲಾನು ತೃಣ ಸಮಾನ ಅಂತ. ಅದೇ ನನಗೆ ನೆನಪಾಗಿದ್ದು ಅಂಜು. ನನಗೆ ಆ ಕ್ಷಣ ಅಪ್ಪ ಅಮ್ಮನೇ ಮುಖ್ಯ ಆಗ್ಬಿಟ್ರು. ಅದಕ್ಕೋಸ್ಕರ ಈ ಮದುವೆಗೆ ಒಪ್ಪಿಕೊಂಡೆ. ಅಷ್ಟೇ ಅಲ್ಲ, ನಿನ್ನೆನೆ ಒಂದು ದೇವಸ್ಥಾನದಲ್ಲಿ ಆ ಹುಡುಗಿ ಜೊತೆಗೆ ಮದುವೆನೂ ಆಗೋಯ್ತು. ಅವನು ನೆಲದ ಮೇಲೆ ಕುಸಿದು ಮಂಡಿಯೂರಿ ಅಳುತ್ತಿದ್ದರೆ ತಾನು ಅಲ್ಲೇ ಅಂಜಲಿಯ ಅವನ ಎದುರು ಕುಳಿತು ಅವನ ಮುಂದಿನ ಮಾತಿಗೆ ಕಿವಿಗೊಡುತ್ತಾಳೆ. ಅಂಜು, ನನಗೆ ಕೆಲಸ ಸಿಕ್ಕಿದ ತಕ್ಷಣವೇ ನಮ್ಮ ಇಬ್ಬರ ಪ್ರೀತಿಯ ವಿಷಯ ಅಪ್ಪನಿಗೆ ಹೇಳಬೇಕಿತ್ತು. ಆದರೆ ಅಂಜು, ನಿನ್ನ ಮಾತು ಕೇಳಲಿಲ್ಲ. ಅವತ್ತು ಎಷ್ಟು ಹೇಳಿದೆ ನಮ್ಮಿಬ್ಬರ ಪ್ರೀತಿ ವಿಷಯವನ್ನು ನಮ್ಮ ಹೆತ್ತವರಿಗೆ ತಿಳಿಸೋಣ ಎಂದು. ಆದರೆ ನಾನು ಮಾಡಿದ್ದು ಮೂರ್ಖತನದ ಕೆಲಸ. ಮದುವೆ ಆದ್ಮೇಲೆ ನಿನ್ನನ್ನ ಯಾವುದೇ ಕೊರತೆ ಬರದ ಹಾಗೆ ನೋಡಿಕೊಳ್ಳಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅದಕ್ಕೋಸ್ಕರನೇ ಮದುವೆ ಮುಂದೂಡುತ್ತಾ ಬಂದೆ ಅಂಜು. ಸ್ವಲ್ಪ ಆದ್ರೂ ಹಣ ಉಳಿತಾಯ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅಂಜು. ಅದಕ್ಕೆ 1 ವರ್ಷ ಬಿಟ್ಟು ನಿನ್ನ ಹೆತ್ತವರಿಗೆ ತಿಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂಜು. ಆದರೆ ನಾನು ಅಂದುಕೊಂಡದ್ದು ನನಗೆ ತಿರುಗುಬಾಣ ಆಗುತ್ತೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ನಿನಗೆ ಗೊತ್ತಾ ಅಂಜು, ನಿನ್ನೆಯಿಂದ ನಾನು ಎಷ್ಟು ಪರಿತಪಿಸುತ್ತಿದ್ದೇನೆ ಎಂದು. ನನ್ನ ಮನಸ್ಸಲ್ಲಿ ಆಗುತ್ತಿರುವ ಒದ್ದಾಟ ಯಾರಿಗೂ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ನಗುಮುಖದ ಮುಖವಾಡ ಹಾಕಿಕೊಂಡು ಒಳಗೊಳಗೆ ಅದೆಷ್ಟು ಚಿತ್ರಹಿಂಸೆ ಅನುಭವಿಸಿದೆ ಎಂದು. ನಿನ್ನೆ ನನ್ನ ಪಾಲಿಗೆ ದೊಡ್ಡ ಕರಾಳ ದಿನ ಅಂಜು. ನನ್ನ ಪ್ರೀತಿ ಕಳ್ಕೊಂಡೆ. ಅಷ್ಟೇ ಅಲ್ಲ ಅಂಜು, ಮುಂದಿನ ಮಾತು ಹೇಳಲು ಆಗದೆ ಬಿಕ್ಕಳಿಸುತ್ತಿದ್ದಾನೆ. ಅಲ್ಲಿ ಆರ್ಭಟಿಸುತ್ತಿರುವ ಮಳೆ, ಅವರಿಬ್ಬರ ಕಣ್ಣೀರು ಅದರಲ್ಲಿ ಕೊಚ್ಚಿ ಹೋಗುತ್ತಿದೆ. ಹೇಳು ಸಮರ್ಥ್, ಮತ್ತೇನಾಯ್ತು? ತನ್ನಲ್ಲಿರುವ ದುಃಖನ ಒಳಗೆ ಇಟ್ಕೊಂಡು ಅವನ ದುಃಖಕ್ಕೆ ಸ್ಪಂದಿಸುತ್ತಿದ್ದಾಳೆ ಅಂಜಲಿ. ನನ್ನಪ್ಪನ ಕಳೆದುಕೊಂಡು ಬಿಟ್ಟೆ ಅಂಜು. ಶಿ ಈಸ್ ನೋ ಮೋರ್. ಅವರಿಗೆ ಆಪರೇಷನ್ ಆಗುವ ಮುಂಚೆನೆ ಹೋಗ್ಬಿಟ್ರು ಅಂಜು. ಯಾರಿಗೋಸ್ಕರ ಮದುವೆ ಆದೆನೋ ಅವರೇ ಈಗ ಇಲ್ಲ ಅಂಜು. ಅವನು ಅದೆಷ್ಟು ಜೋರಾಗಿ ಅಳುತ್ತಿದ್ದಾನೆಂದರೆ ಅಂಜಲಿಗೆ ಅವನನ್ನು ಹೇಗೆ ಸಮಾಧಾನ ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನನ್ನು ಎದೆಗೆ ಒರಗಿಸಿ ಸಮಾಧಾನ ಮಾಡಬೇಕು ಅನಿಸಿದರೂ ಈಗ ಅವನು ಬೇರೆಯವರ ಸ್ವತ್ತು ಎಂದು ತಿಳಿದಾಗ ಅವಳ ಮನಸ್ಸು ತುಂಬ ಒದ್ದಾಡಿತು. ಅಂಜು, ನೀನು ನನ್ನ ದ್ವೇಷಿಸಬೇಕು ಅಂಜು. ನಿನ್ನ ಉಸಿರಿರುವವರೆಗೂ ದ್ವೇಷಿಸಬೇಕು ಅಂಜು. ನಿನ್ನ ಪ್ರೀತಿಗೆ ನಾನು ಅರ್ಹನಲ್ಲ. ಅಪ್ಪನ ಕಾರ್ಯ ಮುಗಿಯೋಕ್ಕೂ ಊರಿಂದ ಅಲ್ಲ, ಈ ದೇಶನೇ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ನನ್ನಿಂದ ನಿನಗೆ ಯಾವತ್ತೂ ತೊಂದರೆ ಆಗಬಾರದು.
ನಿನ್ನ ನೋಡಿ ಮತ್ತೆ ನೀನು ಬೇಕು ಅಂತ ನನ್ನ ಮನಸ್ಸು ಹಠ ಮಾಡಬಾರದು. ಅದಕ್ಕಾಗಿ ನಾನು ದೂರ ಹೋಗ್ತೀನಿ ಅಂಜು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಹಣೆ ತಗ್ಗಿಸಿ, ಸಾರಿ ಅಂಜು, ನಮ್ಮಿಬ್ಬರ ಪ್ರೀತಿಗೆ ಈ ಜನ್ಮದಲ್ಲಿ ಜಯ ಸಿಗಲಿಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ಆವಾಗ್ಲಾದ್ರೂ ನಮ್ಮ ಪ್ರೀತಿಗೆ ಜಯ ಸಿಗಬಹುದು ಅಂಜು. ಅಲ್ಲಿಂದ ಎದ್ದು ಮತ್ತೆ ಅಂಜಲಿಯ ಮುಖವನ್ನು ನೋಡದೆ ಹೋಗುತ್ತಾನೆ ಸಮರ್ಥ್. ಅವನ ಒಳಗೆ ಆಗುತ್ತಿರುವ ಭಾವ ಸಂಘರ್ಷ ಹತ್ತಿಕ್ಕಿಕೊಳ್ಳಲಾಗದೆ ಒದ್ದಾಡುತ್ತಾ ಅವನಿಗೆ ಆಗುತ್ತಿರುವ ನೋವು ಅವನಿಗೊಬ್ಬನಿಗೆ ಗೊತ್ತು. ಆದರೆ ಅಲ್ಲಿ ಅಂಜಲಿ ಅವನು ಹೋಗುವ ದಾರಿಯನ್ನೇ ಅಲ್ಲೇ ಕುಳಿತಿದ್ದಾಳೆ. ಅವರ 8 ವರ್ಷದ ಪ್ರೀತಿ ಒಂದೇ ದಿನದಲ್ಲಿ ಕಳಚಿ ಹೋಗಿತ್ತು. ಅವಳ ಅಳು ಆ ಗುಡುಗು ಮಿಂಚಿನ ಆರ್ಭಟದಲ್ಲಿ ಯಾರಿಗೂ ಕೇಳಿಸದಾಗಿತ್ತು. ಅಂಜಲಿ ಎಂದು ಅವಳ ತಂದೆ ಅವಳ ಹೆಗಲ ಮೇಲೆ ಕೈ ಇಟ್ಟಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು. ತನ್ನ ಅಪ್ಪನ ಮುಖ ನೋಡಿ ಸಮರ್ಥ್ಗೆ ಬಂದ ಪರಿಸ್ಥಿತಿ ನನಗೂ ಬಂದಿದ್ದರೆ ಅಂತ ಅಷ್ಟಕ್ಕೆ ಅವಳ ಮನಸ್ಸು ನಡುಗಿ ಹೋಯಿತು. ಹೌದು, ನನ್ನ ಆಯ್ಕೆ ಅಪ್ಪನೇ ಆಗಿರುತ್ತಿದ್ದರು. ಅವಳು ಅಪ್ಪನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ. ಅಂಜಲಿ, ಏನಾಯ್ತು ಮಗಳೇ, ಇಲ್ಲಿ ಯಾಕೆ ಕೂತಿದ್ದೀಯಾ? ಅಮ್ಮ ಕಾಯುತ್ತಿದ್ದಾಳೆ ಬಾ ಎಂದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು. ಎಲ್ಲಾ ಪ್ರೀತಿಯು ಸುಖಾಂತ್ಯ ಆಗಬೇಕೆಂದೇನಿಲ್ಲ, ಹಾಗಂತ ದುಃಖದ ಅಂತ್ಯವೂ ಆಗಬೇಕೆಂದೇನಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಗೊಂಬೆಗಳಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.